ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಯಂತಹ ಮುದ್ದೆ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಂದು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ. ಮುದ್ದೆ ಮತ್ತು ಈ ಸಾಂಬಾರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಂಬಾರನ್ನ ತುಂಬಾ ತಲತಲಾಂತರಗಳಿಂದ ಮಾಡ್ತಾ ಬಂದಿದ್ದಾರೆ ಹಳ್ಳಿ ಕಡೆ. ಅದೇ ರೀತಿ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 4 ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, 1.5 ಚಮಚದಷ್ಟು ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಈ ಸಾಂಬಾರಿಗೆ ಜೀರಿಗೆನೇ ತುಂಬ ರುಚಿನ ಕೊಡುವಂಥದ್ದು. ಜೀರಿಗೆ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೂ ಕೂಡ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೆ. ನಾನಿಲ್ಲಿ 1 ಇಡಿಯಷ್ಟು ಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನೂ ತುರಿದು ಹಾಕ್ಕೊಳ್ಬೋದು. ಇದಕ್ಕೆ ಕಾಯಿ ಕೂಡ ತುಂಬ ಚೆನ್ನಾಗಿರಬೇಕು. ಜಾಸ್ತಿ ಹಾಕಿದ್ರೆ ಅದ್ರ ಟೇಸ್ಟು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವೆಲ್ಲ ಮೊದಲೆಲ್ಲ ಕುಸ್ಮೆ ಕಾಳು ಅಂತ ಎಲ್ಲ ಸಿಗ್ತಾಯಿತ್ತು. ನಮ್ಮಮ್ಮ ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು. ಇವಾಗಲೂ ಕೂಡ ಸಿಗುತ್ತೆ ಕುಸ್ಮೆ ಕಾಳು. ಅದು ತೊಗೊಂಬಂದರೆ ಸೀಸಾರಿಗೆ ಅಂತಲೇ ತರ್ತಾಯಿದ್ದೆ ಅದನ್ನು. ಆದರೆ ಕೆಲವೊಂದೊಂದು ಸರಿ ಸಿಗೋದಿಲ್ಲ. ಅದು ಸಿಕ್ಕಾಗ ಮಾತ್ರ ನಾನು ಬಿಡೋದೇ ಇಲ್ಲ. ತೊಗೊಂಡ್ಬಂದು ಇದೇ ಸಾಂಬಾರಿಗೋಸ್ಕರ ಅಂತೇಳಿ ತಂದಿಟ್ಟು ಮಾಡಿರೋದು ಹೌದು. ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಇಲ್ಲಿ ನಾನು ರಾಜ್ಮಾ ಅಂತ ಹೇಳಿ ಬರುತ್ತಲ್ವ ಕಾಳು, ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಲಸಿನ ಬೀಜನ ಹಾಕ್ಕೊಂಡಿದ್ದೀನಿ. ಹಲಸಿನ ಬೀಜನೂ ಕೂಡ ಈ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಸ್ವೀಟ್ ಅನಿಸುತ್ತೆ. ಇದು ಒಂದು ಸ್ವಲ್ಪ ಸಿಹಿ ಇರೋವಂಥ ಸಾಂಬಾರಾಗಿರೋದ್ರಿಂದನೇ ಇದಕ್ಕೆ ಸಿಹಿಸಾರು ಅಂತೇಳಿ ಕರೀತಾರೆ. ಅದೇ ರೀತಿ ರಾಜ್ಮಾ ಕಾಳು ಅದೇ ಟೇಸ್ಟ್ ಕೊಡುತ್ತೆ ನಮಗೆ. ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಮತ್ತು ಇಲ್ಲಿ ರುಬ್ಬಿರೋವಂಥ ಮಸಾಲೆನ ಡೈರೆಕ್ಟ್ ಹಾಕ್ತಾಯಿದ್ದೀವಿ. ಇದಕ್ಕೆ ಒಗ್ಗರಣೆನೂ ಬೇಡ, ಎಣ್ಣೆ ಬೇಡ, ಏನು ಬೇಡ. ಇದಕ್ಕೆ ಇದೇ ರೀತಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಅಷ್ಟೇ. ಕುದಿಸ್ಕೊಂಡ್ರೆ ಇಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಕಾಳು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ. ಮತ್ತು ಉಪ್ಪು ಖಾರ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ ಆ ಕಡೆ ಸಾಂಬಾರು ಕುದಿಯೋ ಅಷ್ಟರೊಳಗಡೆ ಮುದ್ದೆ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನಾವು ತಕ್ಷಣವೇ ಸಾಂಬಾರು ಕುದಿಯೋದ್ರೊಳಗೆ ಮುದ್ದೆ ಮಾಡಿಕೊಂಡು ಊಟ ಮಾಡಬೇಕು. ಇಲ್ಲಾಂದರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ನಾನಿಲ್ಲಿ ಮುದ್ದೆ ಮಾಡಲಿಕ್ಕೆ ಬಾಣಲಿನ ತೊಗೊಂಡಿದ್ದೀನಿ. ಆ ಬಾಣಲಿಗೆ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಚಮಚದಷ್ಟು ಹಸಿ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ತಣ್ಣಗಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮತ್ತೆ ಸಪ್ರೇಟಾಗಿ ಕಲಸಿ ಮಾಡಿ ಏನೂ ಹಾಕ್ತಾಯಿಲ್ಲ. ನೋಡ್ತಾ ಇದ್ದೀರಲ್ಲ, ಈಗ ಮಾಲ್ಟ್ ಮಾಡ್ತೀವಲ್ವ ಅದೇ ರೀತಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಸಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಹಸಿ ಹಿಟ್ಟು ಸೇರಿಸಿ 1-2 ನಿಮಿಷದೊಳಗಡೆ ಈ ರೀತಿ ನೊರೆ ಬರೋ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ನೋಡಿಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಕ್ಕಳ ಇರಬೇಕು. ಇಕ್ಕಳ ಇಟ್ಕೊಂಡ್ರೆ ಕೈಯೆಲ್ಲ ಸುಡೋದಿಲ್ಲ. ಬಟ್ಟೆಲಿ ಇಟ್ಕೊಂಡ್ರೆ ನಮಗೆ ಕೈ ತುಂಬ ಬಿಸಿ ಆಗುತ್ತೆ. ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಗ್ರಿಪ್ಪಾಗಿ ಇಟ್ಕೊಂಡು ನಾವು ಇದನ್ನು ತಿರುಗಿಸ್ತಾ ಹೋಗಬೇಕು. ಯಾಕೆಂದರೆ ಉರಿ ಜಾಸ್ತಿನೇ ಇಟ್ಕೊಂಡು ನಾವು ಮುದ್ದೆನ ತಿರುಗಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬಾಣಲಿಲಿ ಸುತ್ತ ಉರಿ ಬರೋದ್ರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ. ಮತ್ತು ಎಲ್ಲೂ ಕೂಡ ಹಸಿ ಥರ ಅನಿಸೋದೇ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರನೇ ಮುದ್ದೆ ರೆಡಿಯಾಗಿದೆ. ಈಗ ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ, ಸ್ವಲ್ಪನೂ ಗಂಟಿಲ್ಲ. ಈ ರೀತಿ ಮುದ್ದೆ ಮಾಡಿದ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಕೈ ಬಟ್ಲಲ್ಲಿ ಮುದ್ದೆ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಇದಿಲ್ಲ ಅಂದರೆ ತಟ್ಟೆಲೂ ಕೂಡ ಕಟ್ಕೊಳ್ಬೋದು. ನೋಡಿ ಈ ರೀತಿ ನಾನು ಸೈಡೆಲ್ಲ ಪ್ರೆಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಧ್ಯಕ್ಕೆ ಮಾಡಿ ಆಮೇಲೆ ದುಂಡುಗೆ ಕಟ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸ್ಬೋದು ಮುದ್ದೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಷ್ಟು ಸಾಫ್ಟ್ ಇದೆ, ಅಷ್ಟೇ ಚೆನ್ನಾಗಿ ಬೆಂದಿದೆ ಕೂಡ. ನಾನು ಬಾಣಲಿಲಿ ಮುದ್ದೆ ಮಾಡೋಕ್ಕೆ ಶುರು ಮಾಡಿ ಸುಮಾರು 8-10 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದೊಂದು ಸರಿ ಒಂದೊಂದೇ ಮುದ್ದೆ ಮಾಡುವಾಗ ನಾನು ಬಾಣಲಿಲೇ ಮಾಡಿಬಿಡ್ತಿದ್ದೆ, ಬೇಗ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ. ಕಡೆಗೆ ಚೆನ್ನಾಗಿ ಆಗೋಕ್ಕೆ ಶುರು ಆದಾಗ ನಾನು 4-5-10 ಮುದ್ದೆ ಎಲ್ಲ ಮಾಡಿದ್ದೀನಿ. ಅಂದರೆ ಒಂದು ದಿನವೂ ನಾನು ಈ ಬಾಣಲಿಲಿ ಕೆಡಿಸಿದ್ದೀನಿ, ಮುದ್ದೆ ಗಂಟಾಗಿದೆ, ಅಂಟಾಗಿದೆ ಅನ್ನೋ ಅಂಥದ್ದೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ. ಪಾತ್ರೆಯಲ್ಲೂ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ನನಗೆ ತುಂಬಾ ಇಷ್ಟ. ನಮ್ಮ ಮನೇಲಿ 4-5 ಮುದ್ದೆ ಸಾಕು. ನಾವು 5 ಜನ ಇರೋದು. ಹಾಗಾಗಿ ಇದೇ ಬಾಣಲಿನ ಯೂಸ್ ಮಾಡಿಕೊಂಡು ಮುದ್ದೆ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಮುದ್ದೆ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿಹಿಸಾರು ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.